ಬೇಡ ಜಂಗಮ ಅವರು ಅಲೆಮಾರಿಗಳು. ಬೇಡ ಜಂಗಮ ಮಾದಿಗರ ಮನೆಯಲ್ಲಿ ಬೇಡ್ಕೊಂಡು ತಿನ್ನುವಂಥ ಸಮುದಾಯ. ಒಂದು ಕಾಲದಲ್ಲಿ ಕಿತ್ತು ತಿನ್ನ ಬಡತನ 60-70 ವರ್ಷಗಳ ಹಿಂದೆ ಆಹಾರನೇ ಇರಲಿಲ್ಲ. ಬೇಕಾದಷ್ಟು ಜನರಿಗೆ ಆಹಾರ ಇರಲಿಲ್ಲ, ಬರೀ ಮಾದಿಗರಿಗೆ ಮಾತ್ರ ಅಲ್ಲ. ಆ ಮಾದಿಗರು ಬೇರೆಯವರ ಸಮುದಾಯದ ಮನೆಗಳಲ್ಲಿ ಜೀತ ಇರೋರು, ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡೋರು, ಇವರೇ ದನ ಕರುಗಳನ್ನೆಲ್ಲ ಸಾಕೋರು. ಆ ದನ ಕರುಗಳು ಏನಾರು ಸತ್ತರೆ ಅಂತ ತಗೊಂಬಂದು ಇವರು ಚರ್ಮ ಸುಲಿದು ಆ ಚರ್ಮನ ಹದ ಮಾಡಿ ಅವರ ಮೇಲ್ವರ್ಗದ ಜನರಿಗೆ ಚಪ್ಪಲಿ ಮತ್ತು ಪಟ್ಗಣಿ ಮತ್ತು ಬಾರ್ಕೋಲ್ ಮಾಡಿ ಕೊಡ್ತಾ ಇದ್ರು. ಮಾಂಸನ ತಿಂಗಳಗಟ್ಟಲೆ ಕೊಯ್ದು ಒಣೆ ಹಾಕಿ ತಿಂತಾ ಇದ್ರು. ಆ ಒಂದು ಮಾಂಸವನ್ನ ನಮಗೆ ಕೊಡ್ರಿ ಅಂತಂದೇಳಿ ಬೇಡ ಜಂಗಮರು ಮಾದಿಗರ ಮನೆಯಲ್ಲಿ ಬೇಡಿಕೆ ತಿಂತಕ್ಕಂಥ ಒಂದು ಸಮುದಾಯ, ಅಲೆಮಾರಿ ಸಮುದಾಯ. ಆಂಧ್ರದಿಂದ ಬಂದಂಥವ್ರು ಅವರು. ಕೆಲವೇ ಜನ ಬಂದಿದ್ರು. ಅವ್ರ ಭಾಷೆ ತೆಲುಗು. ಅವರು ಸರಾಯಿ ಕುಡಿತಾ ಇದ್ರು, ಸೇಂದಿ ಕುಡಿತಾ ಇದ್ರು, ಕಳಬಟ್ಟಿ ಸರಾಯಿ ಮಾಡಿ ಅದನ್ನ ಕುಡಿತಾ ಇದ್ರು. ಅಂತ ಒಂದು ಸಮುದಾಯ ಬೇಡ ಜಂಗಮ. ಅವ್ರ ಮಾತೃಭಾಷೆ ತೆಲುಗು. ಈ ಒಂದು ಬೇಡ ಜಂಗಮ ಅಂತಕ್ಕಂಥ ಒಂದು ಶಬ್ದವನ್ನ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ವೀರಶೈವ ಲಿಂಗಾಯತ ಜಂಗಮರು, ಪುರೋಹಿತರವರು, ಈ ಸಮಾಜದ ಗುರುಗಳು ಅವ್ರೇನ್ ಮಾಡಿದಾರೆ ಅಂತಂದ್ರೆ ಬೇಡ ಜಂಗಮನ ಶೆಡ್ಯೂಲ್ ಕಾಸ್ಟ್ ಪಟ್ಟಿಯಲ್ಲಿ ಅವನು ನೋಡ್ಬಿಟ್ಟು ಒಬ್ಬ ಕದಿಮ ಅದನ್ನ ಅಪಾರಿಸಿಬಿಡಿದಾನೆ. ಏನ್ ಮಾಡಿದಾನೆ? ಬೇಡ ಜಂಗಮರು ಇವರು ಬೇಡ ಅನ್ನೋದು ತಗೊಂಡ್ಬಿಟ್ರು. ಬೇಡ ಅಂದ್ರೆ ಪೇಟೆ ಅಡ್ಕೊಂಡು ತಿನ್ನೋನು. ಅರ್ಥ ಮಾಡ್ಕೊಳ್ರಿ. ಅವನು ಏನ್ ಮಾಡೋಣ ಅಂದ್ರೆ ಬೇಡ ಜಂಗಮರು ನಮ್ಮ ಮಾದಿಗಟ್ಟಿಯಲ್ಲಿ ಬರೋರು. ಬಂದಾದ್ಮೇಲೆ 2 ದಿನ ಸುಖವಾಗಿ ಇವ್ರು ಹಾಕಿದ್ದನ್ನ ತಿಂದುಬಿಟ್ಟು ಮತ್ತೆ ಹೋಗೋರು. ಅವಾಗೆಲ್ಲ ಕಾಡು ಮೇಡು. ಅಲ್ಲಿ ಕಾಡಿನಲ್ಲಿ ಬೇಟೆಯಾಡಿ ಹಂದಿನೋ ಮೊಲನೋ ಅವು ಇವು ಬೇಟೆಯಾಡಿ ಕಾಡಿನಲ್ಲೇ ವಾಸ ಮಾಡ್ಕೊಂಡು ಆ ಮಾಂಸ ಎಲ್ಲ ಖಾಲಿ ಆದ್ಮೇಲೆ ಅಲ್ಲಿ ಯಾವ ಬೇಟೆ ಸಿಗದೆ ಇದ್ರೆ ಊರ್ ಕಡೆ ಬರೋರು. ಊರ್ ಕಡೆ ಮತ್ತೆ ಬಂದವರು ಮಾದಿಗರು ಎಲ್ಲೇದಾರ ನೋಡಿ ಅವ್ರ ಮನೆಗಳಲ್ಲೇ ಬೇಡಿಕೆ ತಿಂತಕ್ಕಂಥ ಬೇಡ ಜಂಗಮ. ಈ ಸರ್ಟಿಫಿಕೇಟ್ ಅನ್ನ ದುರುಪಯೋಗ ಪಡಿಸ್ಕೊಂಡು ಕೆಲವರು ಈಗಾಗಲೇ ನೌಕರಿ ಅದು ಇದು ಪಡೆದಿದ್ದಾರೆ. ಅದು ಅಕ್ಷಮ್ಯ ಅಪರಾಧ. ಆಮೇಲೆ ನಾವು ಹೇಳಿದ್ದೇವೆ, ಯಾರ್ಯಾರಿಗೆ ಬೇಡ ಜಂಗಮ ಸರ್ಟಿಫಿಕೇಟ್ ಕೊಟ್ಟಿದ್ದೀರೋ ಸರ್ಟಿಫಿಕೇಟ್ ಕೊಟ್ಟಿರ್ತಕ್ಕಂಥ ತಹಸೀಲ್ದಾರ್ನ ಫಸ್ಟ್ ಒದ್ದು ಅವನ್ನ ಜೈಲಿಗೆ ಹಾಕಬೇಕು. ಜೊತೆಗೆ ಈ ಜಾತಿ ಸಮೀಕ್ಷೆ ಒಳ ಮೀಸಲಾತಿ ಕೊಡ್ಲಿಕ್ಕೋಸ್ಕರ ಈ ಜಾತಿ ಸಮೀಕ್ಷೆಯಲ್ಲಿ ಸುಗ್ಗಿ ತರ ಬಂದ್ಬಿಟ್ಟು ಎಲ್ಲರೂ ಬರೆಸ್ತಾ ಇದ್ದಾರೆ, ನಾನು ಬೇಡ ಜಂಗಮ, ನಾನು ಬೇಡ ಜಂಗಮ ಅಂತಂದು. ನಾವು ಆಯೋಗಕ್ಕೆ ಈಗಾಗಲೇ ದೂರು ಕೊಟ್ಟಿದ್ದೀವಿ. ಆಯೋಗದವರು ತಕ್ಷಣ ರಾಜ್ಯದಲ್ಲಿ ಎಷ್ಟು ಜನ ಬೇಡ ಜಂಗಮ ಅಂತಂದೇಳಿ ಸರ್ಟಿಫಿಕೇಟ್ ತೆಗೆದುಕೊಂಡಿದ್ದಾರೆ ಆ ಡಾಟಾ ಎಲ್ಲ ತರಿಸ್ಕೊಂಡ್ರೆ ಈ ಸಂಖ್ಯೆಯನ್ನು ನೋಡ್ರಿ. ಇವರು ಓಡಿ ಬಂದು ಶೆಡ್ಯೂಲ್ ಕ್ಯಾಸ್ಟ್ನ ಹಕ್ಕುಗಳನ್ನು ಅಪಾರಿಸ್ಲಿಕ್ಕೆ ಬಂದು ಬರೆಸ್ತಾ ಇದಾರಲ್ಲ, ಅವ್ರು ಎಷ್ಟು ಜನ ಇದಾರೆ ಅಂತ ನೋಡಿ. ಆಮೇಲೆ ಮೂಲವಾಗಿ ಯಾರಾದ್ರೂ ಸರ್ಟಿಫಿಕೇಟ್ ಪಡೆದಿರೋದಲ್ಲ, ಡೂಪ್ಲಿಕೇಟ್ ಸರ್ಟಿಫಿಕೇಟ್ ಅವು ಎಷ್ಟಿದಾವೆ? ಅವು ಒಂದು 500-600 ಸಿಗ್ಬೋದು. ಇನ್ನು ಉಳಿದಿದ್ದೆಲ್ಲ ಯಾವಿದಾವೆ ಅಷ್ಟು ಡಿಲೀಟ್ ಮಾಡಿ ಬಿಸಾಕಬೇಕು ಅಂತ ಹೇಳ್ತೇವೆ. ಇದೆಲ್ಲ ಒಳ ಮೀಸಲಾತಿ ಆದ್ಮೇಲೆ ಎಲ್ಲ ಜಾತಿಯವರು, ಪರಿಶಿಷ್ಟ ಜಾತಿಯಲ್ಲಿರ್ತಕ್ಕಂಥ 101 ಜಾತಿಯವರು ಸೇರಿ ಹೋರಾಟ ಮಾಡಿ ಈ ಬೇಡ ಜಂಗಮ ಅಂತಕ್ಕಂಥ ಹೆಸರನ್ನ ಶೆಡ್ಯೂಲ್ಡ್ ಕ್ಯಾಸ್ಟ್ ಪಟ್ಟಿಯಿಂದಲೇ ತೆಗೆಸಾಕ್ತೀವಿ. ಇದು ಒಂದು ರಾಜಕೀಯ ಇಚ್ಛಾಶಕ್ತಿಯನ್ನ ಮೆರೆಯಬೇಕು. ಎಲ್ಲ ರಾಜಕಾರಣಿಗಳು, ಎಲ್ಲ ಪಕ್ಷದವರು ಕೂಡ ಮೀಸಲಾತಿಯನ್ನ ರಕ್ಷಣೆ ಮಾಡತಕ್ಕಂಥ ಕೆಲಸವನ್ನ ಮಾಡಬೇಕು. ಇದು ಅಪಹರಣ ಆಗ್ತಾ ಇದೆ. ಬೇರೆಯವರ ಹಕ್ಕನ್ನ ಅಪಹರಿಸುವುದು ಅಕ್ಷಮ್ಯ ಅಪರಾಧ, ಸಂವಿಧಾನ ವಿರೋಧವಾದಂತ ನಡೆ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಈಗ ಸಮೀಕ್ಷೆ ಮುಗಿಬೇಕು. ಮುಗಿದಾದ್ಮೇಲೆ ಅವ್ರಿಗೆ ಒಂದು 15-20 ದಿನ ಟೈಮ್ ಕೊಡಬೇಕು. ಅನಾಲಿಸಿಸ್ ಮಾಡ್ಬೇಕಲ್ಲ, ಬೈಫರ್ಕೇಶನ್ ಅದೆಲ್ಲ ಮಾಡ್ಲಿಕ್ಕೆ. ತಿಂಗಳುಗಳಲ್ಲೆಲ್ಲ ಜೂನ್ ತಿಂಗಳಲ್ಲಿ ಮಾಡಬೇಕು. ಮಾತಾಡ್ರಿ. ಹೋಗಿ ನರೇಂದ್ರ ಮೋದಿ ಅವರಿಗೆ ಜಾಸ್ತಿ ಅವ್ರು ಓಟ್ ಹಾಕೋದು. ಯಾರು ಜಾಸ್ತಿ ಜನ ಅವ್ರಿಗೆ ಓಟ್ ಹಾಕೋದು.
ಅಲ್ಲಿ ಹೋಗಿ ಕೇಳಿ, ನರೇಂದ್ರ ಮೋದಿ ಅವರು ಒಂದು ಹೋರಾಟ ಮಾಡಿದಲ್ಲಿ, ಒಂದು ಉಪವಾಸ ಮಾಡಿದಲ್ಲಿ, ಏನು ಇಲ್ದಲ್ಲಿ 10% ಕೊಟ್ಟರು, ಇವ್ರಿಗೂ ಒಂದು 25% ಕೊಡ್ರಿ ಅಂತ ಹೋಗಿ ಕೇಳ್ರಿ ಅತ್ಲಾಗ ಬೇಡ ಜಂಗಮರಿಗೆ ಎಲ್ಲರಿಗೂ ಹೋಗ್ರಿ. ಮೋದಿ ಅವ್ರ ಹತ್ರ ಮಾಡಿಬಿಡ್ತಾರೆ, 24 ಗಂಟೆ ಮಾಡಿಬಿಡ್ತಾರೆ. ಇಲ್ಲಿ ಯಾಕೆ ಸುಮ್ಮನೆ ಶೆಡ್ಯೂಲ್ ಕ್ಯಾಸ್ಟ್ನವ್ರು ತಟ್ಟಿಯಲ್ಲಿ ಅನ್ನ ಕರಿಯಕ್ಕೆ ಬರ್ತೀರಿ ಏನಪ್ಪ? ಜಾಸ್ತಿ ಈಗ ಹೊರಗಡೆ ಪ್ರಪಂಚ ಕಾಳಜಿ ಜಾಸ್ತಿ ಆಗಿದೆ. ಅವ್ರು ಬಂದು ನಾಮಿನೇಷನ್ ಆಗ್ತಾರ, ಎಲೆಕ್ಷನ್ ಮಾಡ್ತಾರ. ಮಾನವ ಸರ್ ನಾರಾಯಣ ನೋಡಿ ಹೇಳ್ತಮ್ಮ ಹೋಗತ್ತಮ್ಮ ಅದ್ರಲ್ಲಿ ಯಾಕಂತಾರೆ ಹೋದ್ ಕ್ಯಾನ್ಸಲ್ ಮಾಡಿಸಿದ್ ನಾವೇ. ಕಿರಣ್ ಅಂತ ಒಂದನೇ ವಾರ್ಡ್ಗೆ ಆಗಿತ್ತಲ್ಲ, ನಾನೇ ಇದು ಮಾಡಿಸಿದ್ದೆ, ನಾವೇ ಕೇಸ್ ಮಾಡಿ ಈಗ ನೋಡ್ರಿ ಇದು ಮಾಡಿದ್ ನಾವೇ. ಕೇಳಿ, ಈಗ ನಾನು ಕೇಳಿನಿ, ಒಂದ್ ನಿಮಿಷ ಬಿಡಪ್ಪ, ಆಯ್ತು, ಥ್ಯಾಂಕ್ ಯು ಸರ್.